ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ್ ಸವದಿ ಅನ್ನುವಂಥದ್ದು ಇದೀಗ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ ಅಂತ ಒಪ್ಪಿಕೊಂಡಿದ್ದಾರೆ ಜಾರಕಿಹೊಳಿ ಅವರು. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ್ ಸವದಿ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ ಅಂತ ಒಪ್ಪಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ. ಸಹಕಾರ ಸಚಿವ ಲಕ್ಷ್ಮಣ್ ಸವದಿ ಜೊತೆಗಿನ ಭಿನ್ನಾಭಿಪ್ರಾಯ ಇದೆಯಂತೆ. ಎಲ್ಲಾ ಮಂತ್ರಿಗಳು ಶಾಸಕರ ಮಧ್ಯೆ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ಭಿನ್ನಾಭಿಪ್ರಾಯ ಇದ್ರೂ ಕೂಡ ಹೊಂದಿಕೊಂಡು ಹೋಗಬೇಕಾಗುತ್ತದೆ. ಒಂದು ಸಲ ಹೊಂದಾಣಿಕೆ ಆಗುತ್ತೆ, ಒಮ್ಮೊಮ್ಮೆ ಹೊಂದಾಣಿಕೆ ಆಗಲ್ಲ. ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳು ಅಲ್ಲ, ಇತ್ತ ಮಿತ್ರರು ಕೂಡ ಅಲ್ಲ. ರಾಜಕೀಯದಲ್ಲಿ ಹೊಂದಾಣಿಕೆಯಿಂದ ಕೆಲಸ ಮಾಡಬೇಕು ಅಂತ ಹೇಳಿಕೆಯನ್ನ ನೀಡಿರುವಂಥದ್ದು. ಸವದಿ ಮಂತ್ರಿಯಾಗಿ ಬೆಳಗಾವಿಗೆ ಬಂದಾಗ ನೀವಿರಲಿಲ್ಲ ಅಂತ ಪ್ರಶ್ನೆಯನ್ನ ಕೇಳಲಾಗಿತ್ತು. ಅದು ರಾಜ್ಯ ಸರ್ಕಾರದ ದುಡ್ಡಿನಿಂದ ಮಾಡಿದ ಬ್ಯಾನರ್ ಅಲ್ಲ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಕಾರ್ಯಕರ್ತರು ಬ್ಯಾನರ್ ಮಾಡಿರ್ತಾರೆ, ನಾನ್ ಯಾಕೆ ಹಾಕಿಸ್ಲಿ ಅಂತ ಹೇಳಿದ್ದಾರೆ. ನನ್ನ ಫೋಟೋ ಏಕೆ ಇಲ್ಲ ಅಂತ ಜಗಳ ಮಾಡೋದಕ್ಕೆ ಆಗುತ್ತಾ, ಯಾಕೆ ನನ್ನ ಫೋಟೋ ಹಾಕಿಲ್ಲ ಅಂತ ಜಗಳ ಮಾಡೋದಕ್ಕೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಆಗಿರುವಂಥದ್ದು. ಜೊತೆಗೆ ಸವದಿ ಕೂಡಿಯೇ ಇರ್ತೀವಿ ಅಂತ ಹೇಳಿಕೆಯನ್ನ ಕೂಡ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಏನಾದರೂ ಸತೀಶ್ ವರ್ಸಸ್ ಲಕ್ಷ್ಮಣ್ ಸವದಿ ಇದೆಯಾ ಅನ್ನುವಂತಹ ಏರ್ಪಟ್ಟು ಈಗ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ ಅಂತ ಒಪ್ಪಿಕೊಂಡಿರುವಂಥದ್ದು ಕೂಡ ಸತೀಶ್ ಜಾರಕಿಹೊಳಿ ಅವರು. ಸಹಕಾರ ಸಚಿವ ಲಕ್ಷ್ಮಣ್ ಸವದಿ ಜೊತೆಗಿನ ಭಿನ್ನಾಭಿಪ್ರಾಯದ ಬಗ್ಗೆ ಈಗ ಮಾತನಾಡಿದ್ದಾರೆ. ಎಲ್ಲಾ ಮಂತ್ರಿಗಳು ಕೂಡ ಶಾಸಕರ ಮಧ್ಯೆ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಈ ಕುರಿತಾಗಿ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಹೊಂದಿಕೊಂಡು ಹೋಗಬೇಕಾಗತ್ತೆ. ಒಮ್ಮೊಮ್ಮೆ ಹೊಂದಾಣಿಕೆ ಆಗುತ್ತೆ, ಕೆಲವೊಂದು ಸಲ ಹೊಂದಾಣಿಕೆ ಆಗಲ್ಲ ಅಂತ ಕೂಡ ಹೇಳಿರುವಂಥದ್ದು. ರಾಜಕಾರಣದಲ್ಲಿ ಯಾರು ಕೂಡ ಶಾಶ್ವತ ಶತ್ರುಗಳು ಕೂಡ ಆಗಿರೋದಿಲ್ಲ, ಮಿತ್ರರು ಕೂಡ ಆಗಿರೋದಿಲ್ಲ. ರಾಜಕೀಯದಲ್ಲಿ ಹೊಂದಾಣಿಕೆಯಿಂದ ಕೆಲಸ ಮಾಡಬೇಕು ಅಷ್ಟೇ. ಸವದಿ ಮಂತ್ರಿಯಾಗಿ ಬೆಳಗಾವಿಗೆ ಬಂದಾಗ ನೀವಿರಲಿಲ್ಲ ಅಂತ ಪ್ರಶ್ನೆಯನ್ನ ಮಾಡಲಾಗಿತ್ತು. ಅದು ಕೂಡ ರಾಜ್ಯ ಸರ್ಕಾರದ ದುಡ್ಡಿನಿಂದ ಮಾಡಿದ ಬ್ಯಾನರ್ ಅಲ್ಲ ಅಂತ ಹೇಳಿದ್ದಾರೆ. ಕಾರ್ಯಕರ್ತರು ಬ್ಯಾನರ್ ಮಾಡಿರ್ತಾರೆ, ನಾನ್ ಯಾಕೆ ಹಾಕಿಸ್ಲಿ, ನನ್ನ ಫೋಟೋ ಯಾಕೆ ಇಲ್ಲ ಅಂತ ಜಗಳ ಮಾಡೋದಕ್ಕೆ ಆಗುತ್ತಾ ಅಂತ ಸವದಿ ಕೂಡಿಯೇ ಇರ್ತೀವಿ ಅಂತ ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಏನು ಸವದಿ ಅವರು ಮಂತ್ರಿ ಆಗಿದ್ರಲ್ಲ, ಆಗ ಒಂದು ಬ್ಯಾನರ್ ಅನ್ನ ಅಳವಡಿಕೆ ಮಾಡಲಾಗಿರುತ್ತೆ. ಆವಾಗ ಸತೀಶ್ ಜಾರಕಿಹೊಳಿ ಅವರ ಫೋಟೋ ಇರೋದಿಲ್ಲ. ಆ ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಅದು ಸರ್ಕಾರದಿಂದ ಮಾಡಿರುವಂತಹ ಬ್ಯಾನರ್ ಅಲ್ಲ, ಅದಕ್ಕೆ ನನ್ನ ಫೋಟೋ ಇಲ್ಲ. ಸರ್ಕಾರದಿಂದ ಮಾಡಿದಿದ್ರೆ ನನ್ನ ಫೋಟೋ ಇರೋದು, ಯಾಕೆ ನನ್ನ ಫೋಟೋ ಇಲ್ಲ ಅಂತ ಜಗಳ ಮಾಡೋದಕ್ಕಾಗತ್ತಾ? ಅವ್ರ ಪ್ರೀತಿಯ ಕಾರ್ಯಕರ್ತರು ಮಾಡಿರ್ತಾರೆ ಅಂತ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಎಲ್ಲ ಶಾಸಕರಿಗೆ ಡಿಫರೆನ್ಸ್ ಇದ್ದೇ ಇರ್ತೈತಿ. ಎಲ್ಲರಿಗಂತೂ ಯಾರ್ಯಾರು ಹೊಂದಂಗಿಲ್ಲ. ಎಲ್ಲ ಮಂತ್ರಿ ಎಲ್ಲ ಶಾಸಕರಿಗೆ ಡಿಫರೆನ್ಸ್ ಇದ್ದೇ ಇರ್ತೈತಿ. ಎಲ್ಲರಿಗಂತೂ ಯಾರ್ಯಾರು ಹೊಂದಂಗಿಲ್ಲ. ಹೊಂಚ್ಕೋಬೇಕಾಯ್ತು ಒಂದೊಂದು ಸಾರಿ. ಒಂದೊಂದ್ರಾಗ ಒಂದು ಕಡೆ ಮ್ಯಾಚ್ ಆಗ್ತೈತೆ ವೇವಲ್ ಅಂತ, ಒಂದು ಕಡೆ ಆಗೋದಿಲ್ಲ. ಹಂಗೇನು ಇರ್ಬೋದ. ಕಾಯಮ ದುಶ್ಮನ್ ಏನಂತಾರಲ್ಲ, ಅದು ಯಾವ ಶಾಶ್ವತ ವೈರಿನೂ ಅಲ್ಲ. ಹಾಗೆ ರಾಜಕೀಯ ಒಳಗೆ ಕೆಲವೊಂದ್ರಾಗ ಹೊಂದಾಣಿಕೆ ಆಗಿ ಮಾಡ್ಬೇಕಾಗ್ತದೆ. ಏನು ಪ್ರಶ್ನೆ ಅದು ಒಂದೇ ಪಾಠ ಆಗಿದ್ದೇನೆ, ಏನು ಜಗಳ ಮಾಡೋದಿತ್ತಂದ್ರೆ ಹೊಂದಾಣಿಕೆ ಅಂತ ಹೇಳ್ತಾರೆ. ಕೂಡಿ ಹೋಗ್ರೆ ಪಕ್ಷ ಮತ್ತೆ ಅಧಿಕಾರ ತೋರ್ಬಂತ ಹೇಳ್ತಾರೆ. ಅದು ಅವ್ರಿಗೆ ಬಿಟ್ಟದ ವಿಚಾರ. ಫೋಟೋ ಹಾಕ್ಲಿಕ್ಕೆ ಸ್ವಂತ ಸರ್ಕಾರ ದುಡ್ಡಲ್ಲ, ಅದು ಜಿಲ್ಲಾ ಉಸ್ತುವಾರಿ ಹಾಕ್ಲಿಕ್ಕೆ ಅವ್ರು ಸ್ವಂತ ಯಾರೋ ಕಾರ್ಯಕರ್ತರು ಮಾಡಿರ್ತಾನೆ. ಇನ್ನು ಕಾರ್ಯಕರ್ತರು ನಮ್ದು ಯಾಕೆ ಹಾಕಿಲ್ಲ ಅಂತ ಏನು ಜಗಳ ಮಾಡೋದನ್ನು ಅವ್ರಿಗೆ ಬಿಟ್ಟಂತ ವಿಚಾರ. ಮಾತಾಡ್ತಾ ಕೂಡಿ ಇರ್ತೀವಿ, ಬೆಂಗಳೂರಿಗೆ ಕೂಡಿ ಇರ್ತೀವಿ. ಎಲ್ಲ ಮಂತ್ರಿ ಎಲ್ಲ ಶಾಸಕರಿಗೆ ಡಿಫರೆನ್ಸ್ ಇದ್ದೇ ಇರ್ತೈತಿ. ಎಲ್ಲರಿಗಂತೂ ಯಾರ್ಯಾರು ಹೊಂದಂಗಿಲ್ಲ. ಹೊಂಚ್ಕೋಬೇಕಾಯ್ತು ಒಂದೊಂದು ಸಾರಿ. ಒಂದೊಂದ್ರಾಗ ಒಂದು ಕಡೆ ಮ್ಯಾಚ್ ಆಗ್ತೈತೆ ವೇವಲ್ ಅಂತ, ಒಂದು ಕಡೆ ಆಗೋದಿಲ್ಲ. ಹಂಗೇನು ಇರ್ಬೋದ. ಕಾಯಮ ದುಶ್ಮನ್ ಏನಂತಾರಲ್ಲ, ಅದು ಯಾವ ಶಾಶ್ವತ ವೈರಿನೂ ಅಲ್ಲ. ಹಾಗೆ ರಾಜಕೀಯ ಒಳಗೆ ಕೆಲವೊಂದ್ರಾಗ ಹೊಂದಾಣಿಕೆ ಆಗಿ ಮಾಡ್ಬೇಕಾಗ್ತದೆ. ಏನು ಪ್ರಶ್ನೆ ಅದು ಒಂದೇ ಪಾಠ ಆಗಿದ್ದೇನೆ, ಏನು ಜಗಳ ಮಾಡೋದಿತ್ತಂದ್ರೆ ಹೊಂದಾಣಿಕೆ ಅಂತ ಹೇಳ್ತಾರೆ. ಕೂಡಿ ಹೋಗ್ರೆ ಪಕ್ಷ